ಫ್ರೆಂಡ್ಸ್, ಹೊಸಬ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಬೆಳಗ್ಗೆ ಕೆಳಗಡೆ ಹೋಗಿ ಬಾಂಡೆ ತೊಳ್ಕೊಂಬಂದೇನ್ರಿ. ಇವಾಗ ರೊಟ್ಟಿ ಕೂಡ ಮಾಡ್ಕೊಂಡೇನ್ರಿ ಬೆಳಗ್ಗೆ. ಹಾಗೆ ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕಿಟ್ಟಿದ್ದೀನಿ ಬೇಳೆ. ಹಾಗಾಗಿ ಇವಾಗ ಬೇಳೆನೂ ಬೆಂದವ್ರಿ. ಇವಾಗ ಗೋಲುಡ್ ತೊಗೊಂಡು ತಿರುವಿ ಮತ್ತು ಇವಾಗ ಒಗ್ಗರಣೆ ಕೊಡ್ಬೇಕು ಫ್ರೆಂಡ್ಸ. ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಬೇಳೆ ಬೆಂದವ. ಇವಾಗ ಒಗ್ಗರಣೆ ಕೊಡ್ತೀನಿ ನಾನು. ಏನಾದರೂ ಹೊಸ ರೆಸಿಪಿ ಇದ್ರೆ ಮಾತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಹೀಗಾಗಿ ಡೈಲಿ ನಂದು ಈ ಥರ ಇರುತ್ತೆ. ಹಾಗೆ ಇವಾಗ ನೋಡ್ರಿ, ಒಗ್ಗರಣೆ ಡಬ್ಬಿ ಇರಲಿಲ್ಲ ಅಂದರೆ ಹೆಂಗೆ ರೀ, ಅಡುಗೆ ಮನೆಗೆ ಒಗ್ಗರಣೆ ಡಬ್ಬಿನೇ ತುಂಬಾ ಮುಖ್ಯ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಾನು ಇವಾಗ ಒಗ್ಗರಣೆ ಡಬ್ಬಿಯೊಳಗೆ ಏನೇನು ಅದಾವ ಅಂತ ಅನ್ನೋದು ಎಲ್ಲನೂ ನಿಮ್ಗೆ ಶೇರ್ ಮಾಡಕತ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು, ಲವಂಗ, ಜೀರಿಗೆ, ಸಾಸಿವೆ, ಅರಿಶಿಣ ಇವೆಲ್ಲನೂ ಈ ಥರ ಇಟ್ಕೊಂಡಿನಿ ನೋಡ್ರಿ. ನಂದು ಒಗ್ಗರಣೆ ಡಬ್ಬಿ ಚೆನ್ನಾಗಿ ಅನಿಸಿತು ಅಂದರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಂಗಾಗಿ ನಂದು ಒಗ್ಗರಣೆ ಡಬ್ಬಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಹಾಗಾಗಿ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಕತ್ತೀನಿ. ಹಾಗಾಗಿ ಇರ್ತಾಯಿದ್ದೀನಿ ನೋಡಿ. ಇವಾಗ ಮನೆ ಕೆಲಸ ಸ್ವಲ್ಪ ಇತ್ತಲ್ರಿ, ಗ್ರಿಲ್ ಅದಕ್ಕೆ ಕೂಡ್ಸೋದು, ಅದನ್ನು ಅಮ್ಮವರು ಕೂಡ್ಸಕತ್ತಾರೆ. ಇವಾಗ ಮಾಡೋಕೆ ಬಂದಾರಿ, ಕೆಲಸ ಮಾಡೋಕ್ರಿ. ಹಂಗಾಗಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಕತ್ತೀನಿ. ಇವಾಗ ನೋಡಿರಿ ಯಾವ ಥರ ಗ್ರಿಲು ಕೂಡ್ಸಕತ್ತಾರೆ ನೋಡಿ. ಎಷ್ಟು ಕಷ್ಟ ಅನ್ನೋದು ಮಾಡೋರಿಗೆ ಗೊತ್ತಿರ್ತದೆ ಫ್ರೆಂಡ್ಸ. ಹಾಗಾಗಿಬಿಟ್ಟು ಎಷ್ಟು ನಾವು ಕಷ್ಟಪಡ್ತೀವಿ ಅಂದರೆ ಅಷ್ಟೇ ಪ್ರತಿಫಲ ಸಿಗ್ತದೆ ಅಂದ್ಕೋಬೇಕಾಗ್ತದೆ. ಇಷ್ಟು ಶ್ರಮ ಇಲ್ಲ ಅಂದರೆ ನಮ್ಗೆ ಯಾವುದೂ ಮಾಡೋಕ್ಕಾಗಲ್ಲ. ಹಾಗೆ ಯೂಟ್ಯೂಬನ್ನು ಕೂಡ ಅದೇ ನೋಡಿ ಫ್ರೆಂಡ್ಸ್. ಯಾರು ಹೊಸ್ದಾಗಿ ಮಾಡ್ತಾಯಿದ್ರಂದ್ರೆ ವ್ಯೂವರ್ಸ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಲ್ಲ ಅಂತ ಅಂದ್ಕೋಬೇಡ್ರಿ. ಆಗುತ್ತವೆ, ನಾವು ಶ್ರಮ ಪಟ್ಟರೆ ಖಂಡಿತವಾಗಿ ಆಗ್ತವೆ. ಬಿಡಬಾರ್ದು, ನಾವು ಪ್ರಯತ್ನ ಪಡ್ತಾ ಇರಬೇಕು ಫ್ರೆಂಡ್ಸ್. ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೂ ಕೂಡ. ನಾವು ಎಷ್ಟು ಕಷ್ಟಪಡ್ತೀವಿ ಅಂದ್ರೆ ನಮಗೂ ಒಂದಿನ ಟೈಮ್ ಒಳ್ಳೇದು ಆಗ್ತದೆ, ಪ್ರತಿಫಲ ಸಿಗ್ತದೆ ಅಂದ್ಕೊಂಡೇ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ಯಾರ ನೋಡಿ ಫ್ರೆಂಡ್ಸ. ಎಲ್ಲನೂ ಕರೆಕ್ಟಾಗಿ ಗ್ರಿಲ್ಗಳು ಎಷ್ಟು ನೀಟಾಗಿ ಕುಂದರ್ಸ್ಯಾರ ನೋಡ್ರಿ. ವೆಲ್ಡಿಂಗ್ ಅದೆಲ್ಲನೂ ಮಾಡಿ ಈ ಥರ ರೆಡಿ ಆಯ್ತು ನೋಡ್ರಿ. ಅಮ್ಮನ ಮನೆಯ ಗ್ರಿಲ್ಗಳು ಈ ಥರ ಸಿಡಿ ಹತ್ರ ಕುಡ್ಸ್ಯಾರ. ಇನ್ನೂ ಪೇಂಟ್ ಅದು ಕೊಡ್ಬೇಕ್ರಿ. ಇವಾಗ ಯಾವಾಗಂದ್ರೆ ಅಕ್ಟೋಬರ್ನಾಗ ಕೊಡ್ತೀವಿ ಅಂತ ಹೇಳ್ಯಾರಿ. ಹಾಗಾಗಿಬಿಟ್ಟು ನಮ್ಮ ಊರಲ್ಲಿ ಎಷ್ಟೊಂದು ಮಳೆ ಬಂದದ ಅನ್ನೋದು ನೋಡಿ ಫ್ರೆಂಡ್ಸ. ಇದು ಬಸ್ ಸ್ಟ್ಯಾಂಡ್ ಅದ ನೋಡ್ರಿ, ನನ್ನ ತವ್ರ ಮನೆಯ ಬಸ್ ಸ್ಟ್ಯಾಂಡ್ ರೀ ಇದು. ಮೊನ್ನೆ ಮಳೆ ಬಂದಿತ್ತು ರೀ, ಫುಲ್ ಅಂದ್ರೆ ನೀರು ನೋಡಿ. ಬಸ್ ಸ್ಟ್ಯಾಂಡ್ ಒಳಗೆ ಬಸ್ಸಲ್ಲಿ ಎಷ್ಟೋ ನೀರು ನಿಂತಾವೆ ನೋಡ್ರಿ ಬಸ್ ಸ್ಟ್ಯಾಂಡ್ ಒಳಗೆ. ಅದನ್ನು ಕೂಡ ನಿಮ್ಗೆ ತೋರಿಸಿದ್ರಾಯ್ತು ಯಾವ ಥರ ಬಂದದ ನಮ್ಮ ಕಡೆನೂ ಮಳೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಕೆಳಗಡೆ ಹೋಗಲ್ಲಿ, ಎಲ್ಲಿ ಅಂದರೆ ಡಿಪೋ ಕಡೆ ರೀ ಇದು. ಹಂಗಾಗಿಬಿಟ್ಟು ಅಲ್ಲಿ ಕೆಳಗಡೆನೇ ನೀರು ಹೋಗ್ತಾವ್ರಿ. ಅಂದರೆ ನಮ್ಮದು ಮೇಲ್ಗಡೆ ಆಗ್ತದ್ರಿ ಬಸ್ ಸ್ಟ್ಯಾಂಡ್, ಅದು ಕೆಳಗಡೆ ಆಗ್ತದೆ, ಡೌನಿಗೆ ಅದ ಫ್ರೆಂಡ್ಸ. ನೋಡಿ ಯಾವ ಥರ ನೀರು ಹೋಗುತ್ತೆ ಅನ್ನೋದು ಫ್ರೆಂಡ್ಸ. ತುಂಬಾ ಮಳೆ ಬಂದರೆ ಇದೇ ಥರನೇ ಆಗುತ್ತೆ ನೋಡಿ ಫ್ರೆಂಡ್ಸ. ಎಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ನೋದು ತೋರಿಸ್ತಾ ಇದೆ ನಿಮ್ಗೆ. ಇಷ್ಟೊಂದು ಮಳೆ ಬಂದದ ನೋಡಿ ಫ್ರೆಂಡ್ಸ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡಿದ್ದೀನಿ. ಏನಂದರೆ, ನೀವಿಲ್ಲದೆ ನಮ್ಗೆ ಎಷ್ಟು ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ. 920 ಸಬ್ಸ್ಕ್ರೈಬರ್ ಆಗ್ಯಾರ. ಹಂಗಾಗಿ ನಿಮ್ಮ ಸಪೋರ್ಟ್ ಇಲ್ಲದೆ ನನ್ನ ಎಷ್ಟು ಸಬ್ಸ್ಕ್ರೈಬರ್ ಮಾಡ್ಕೋಕ್ಕಾಗ್ತಿದ್ದಿಲ್ಲ. ಹಂಗಾಗಿ ಪ್ಲೀಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿರಿ. ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.